ಚಾಣಕ್ಯ ನೀತಿಶಾಸ್ತ್ರ 4ನೇ ಭಾಗ. ಇಲ್ಲದಿರುವವರಿಗೆ ದಾನವನ್ನು ಕೊಡಬೇಕು, ಆದರೆ ಇರುವುದೆಲ್ಲವನ್ನೂ ದಾನ ಮಾಡಬಾರ್ದು. ಒಂದು ವೇಳೆ ಯಾರಿಗೂ ಯಾವ ದಾನವನ್ನು ಕೊಡದೇ ಇದ್ದರೆ ಎಲ್ಲವೂ ತನಗೇ ಇರಲಿ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಯಾಕೆ ಅಂತಂದರೆ ಹಣಕ್ಕೆ 3 ಗತಿಗಳು. ಅವು ದಾನ, ಭೋಗ ಮತ್ತು ನಾಶ. ದಾನವಾಗಿ ಕೊಡಬೇಕು ಅಥವಾ ತಾನು ಉಪಯೋಗಿಸ್ಕೊಳ್ಬೇಕು. ಇವೆರಡು ಮಾಡದೇ ಇದ್ದರೆ ಅದು ನಾಶವಾಗುತ್ತೆ. ಹೇಗೆ ಅಂತಂದರೆ, ಕೆರೆಯು ನೀರಿನಿಂದ ತುಂಬಿದೆ, ಇನ್ನು ಹೆಚ್ಚು ನೀರು ಬಂದರೆ ಕೆರೆ ಒಡೆದು ಹೋಗುತ್ತೆ, ಅಪಾರವಾದ ನಷ್ಟ ಸಂಭವಿಸುತ್ತೆ. ಅಥವಾ ಸ್ವಲ್ಪ ನೀರನ್ನು ತೂತು ಮಾಡಿ ಹೊರಗೆ ಹೋಗುವಂತೆ ಮಾಡಿದರೆ ಕೆರೆಯೂ ಚೆನ್ನಾಗಿರುತ್ತೆ, ನೀರು ಸಹ ವ್ಯರ್ಥವಾಗದೆ ಯಾರಿಗಾದರೂ ಉಪಯೋಗಕ್ಕೆ ಬರುತ್ತೆ. ದಾನವನ್ನು ಮಾಡುವಾಗ ಅದರ ಅವಶ್ಯಕತೆ ಇರುವವರಿಗೆ ಕೊಡಬೇಕು. ಯಾವಾಗಲೂ ಒಬ್ಬರಿಗೆ ದಾನವನ್ನು ಕೊಡಬಾರದು. ಹಾಗೇನಾದರೂ ಮಾಡಿದರೆ ಅದು ಹಗಲಿನ ವೇಳೆಯಲ್ಲಿ ದೀಪವಿಟ್ಟಂತೆ ಅಂತ ಅಂದಿದ್ದಾರೆ ಚಾಣಕ್ಯರು. ಅಂದರೆ ಅದು ವ್ಯರ್ಥ ಅಂತ ಅರ್ಥ. ಹಣದ ಅವಶ್ಯಕತೆ ಇರುವವರಿಗೆ ದಾನವನ್ನು ಕೊಡಬಹುದು, ಆದರೆ ಅದಕ್ಕೆ ಮಿತಿ ಇರಬೇಕು. ಅತಿ ದಾನಾತ್ ಹತಃಕರ್ಣಃ, ಅತಿ ಲೋಭಾತ್ ಸುಯೋಧನಃ, ಅತಿ ಕಾಮಾತ್ ದಶಗ್ರೀವೋ, ಅತಿ ಸರ್ವತ್ರ ವರ್ಜಯೇತ್. ಅಂದರೆ ಅತಿಯಾದ ದಾನದಿಂದ ಕರ್ಣನು ಹತನಾಗ್ತಾನೆ, ಅತಿಯಾದ ಲೋಭದಿಂದ ಸುಯೋಧನನು ನಾಶವಾಗ್ತಾನೆ, ಅತಿಯಾದ ಕಾಮದಿಂದ ರಾವಣನು ನಾಶವಾಗ್ತಾನೆ. ಆದ್ದರಿಂದ ಅತಿಯಾಗಿ ಯಾವುದೂ ಒಳ್ಳೆಯದಲ್ಲ ಅಂತ ಅಂದಿದ್ದಾರೆ ಚಾಣಕ್ಯರು. ಒಂದು ವೇಳೆ ಅತಿಯಾಗಿ ದಾನ ಮಾಡಿದರೆ ಕೊನೆಗೆ ದಾನ ಮಾಡಿದವನೇ ಬೇರೆಯವರನ್ನು ಯಾಚಿಸಬೇಕಾದಂತಹ ಸ್ಥಿತಿಯನ್ನು ತಲುಪ್ತಾನೆ. ಎಲ್ಲರ ಮುಂದೆಯೂ ಹಗುರವಾಗ್ತಾನೆ. ಹುಲ್ಲು ಕಡ್ಡಿಯು ಹಗುರವಾಗಿರುತ್ತೆ, ಅದಕ್ಕಿಂತಲೂ ಹಗುರವಾದದ್ದು ಹತ್ತಿ, ಆ ಹತ್ತಿಗಿಂತಲೂ ಹಗುರವಾದದ್ದು ಗಾಳಿ. ಹಾಗಾದರೆ ಆ ಗಾಳಿಯು ಬೀಸಿದಾಗ ಯಾಚಕನು ಗಾಳಿಯಲ್ಲಿ ತೇಲಿ ಹೋಗಬೇಕಿತ್ತಲ್ವೇ ಅಂತಂದರೆ ಆ ಗಾಳಿಯು ಅವನನ್ನು ಏಕೆ ತೇಲಿಸಲಿಲ್ಲ ಅಂತಂದರೆ, ತೇಲಿಸಿದರೆ ಗಾಳಿಯನ್ನು ಸಾಲ ಕೇಳಬಹುದು ಅಂತ.